Hello guys, welcome back to my YouTube channel. ಸೊ ಇವತ್ತು ಭೀಮನ ಅಮಾವಾಸ್ಯೆ, ಗಂಡನಿಗೆ ಪಾದಪೂಜೆ ಮಾಡುವಂಥ ದಿನ. ಸೊ ಅದಕ್ಕೋಸ್ಕರ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಕೂಡ ಮುಗಿಸಿದ್ದೀನಿ. ಸೊ ಏನಿದ್ರು ಇವಾಗ ನನ್ನ ಗಂಡನಿಗೆ ಪಾದಪೂಜೆ ಮುಗಿಸಿ ಅಮಾವಾಸ್ಯೆ ಆಗಿರೋದ್ರಿಂದ ಪ್ರತ್ಯಂಗಿರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಿದ್ದೀನಿ. ಪ್ರತ್ಯಂಗಿರ ಟೆಂಪಲ್ದು ಸ್ವಲ್ಪ ಡೀಟೇಲ್ಸ್ ಕೊಡೋಣ, ಹಾಗೆ ನಾನು ಹೆಂಗೆ ಪೂಜೆ ಮಾಡ್ತೀನಿ ಅಂತ ನೋಡೋರಂತೆ. ಓಕೆ, ಸೊ ನಾನು ಭೀಮ್ ಅಮಾವಾಸ್ಯೆ ಪೂಜೆ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಇದು 4ನೇ ವರ್ಷದ ಪೂಜೆ ನಾನು ಮಾಡ್ತಾ ಇದ್ದಿದ್ದು. ಎಲ್ಲರೂ ಮಾಡೋ ರೀತಿನೇ ಗಂಡನ ಕೈಯಲ್ಲಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಡಿಸ್ಕೊಂಡು ನಮಗೂ ಇಡಿಸ್ಕೊಳ್ಳೋದು. ಇದು ಆ್ಯಕ್ಚುಲಿ ಯೋಗಿನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆನ್ನೆಗೆ 2 ಕೈಯಲ್ಲಿ ಅರಿಶಿನ ಇಟ್ಟು ಕುಂಕುಮ ಇಡ್ತಾರೆ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಪುರೋಹಿತರು ಇದನ್ನು ಹೇಳ್ಕೊಟ್ಟಿದ್ರು ಅವರಿಗೆ. ಆಗ್ಲಿಂದನೂ ಅವ್ರು ಅದನ್ನೇ ಫಾಲೋ ಮಾಡ್ತಾರೆ, ಯಾವಾಗಲೇ ಇಡಬೇಕಂದ್ರೂ. ಇದಾದ್ಮೇಲೆ ನಾನು ಪಾದ ತೊಳ್ಕೊತಾ ಇದ್ದೆ. ಪಾದ ತೊಳಿಬೇಕಾದ್ರೆ ಕ್ಲೀನಾಗಿ ಇಂಡಿ ಎಲ್ಲ ತೊಳ್ಕೊಬೇಕು ನಾವು. ನಾನು ತುಂಬಾ ಜನ ನೋಡ್ತಾ ಇದ್ದೆ ರೀಲ್ಸ್ ಮಾಡಕ್ಕೋಸ್ಕರ ಭೀಮ್ ಅಮಾವಾಸ್ಯೆ ಪೂಜೆ ಮಾಡೋದು, ವಿಡಿಯೋ ಮಾಡೋಕ್ಕೋಸ್ಕರ, ಇಲ್ಲ ಗಿಫ್ಟ್ ಏನೋ ಕೊಡ್ತಾರೆ ಅನ್ನೋದಕ್ಕೋಸ್ಕರ. ದಯವಿಟ್ಟು ಹಂಗ್ ಮಾಡಬೇಡಿ. ಕಮಿಟ್ಮೆಂಟ್ ಪೂಜೆ ಆಗತ್ತದಾಗ. ಅಂಡ್ ವಿಡಿಯೋ ನೋಡ್ಕೊಂಡೇ ಮಾಡೋದು, ಇದೆಲ್ಲ ಕಮಿಟ್ಮೆಂಟ್ ಪೂಜೆನೆ. ವಿಡಿಯೋ ಮಾಡ್ಕೊಳ್ಳಿ, ತಪ್ಪೇನಿಲ್ಲ, ನಾನು ವಿಡಿಯೋ ಮಾಡ್ಕೊಂಡೆ. ಬಟ್ ಪೂಜೆ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಪೂಜೆ ಮಾಡಿ. ಯಾಕಂದ್ರೆ ಇದ್ರ ಹಿಂದಿನ ಉದ್ದೇಶ ನಮ್ ಗಂಡನ ಆಯಸ್ ಗಟ್ಟಿ ಇರ್ಲಿ, ನಾವು ಮುತ್ತೈದೆ ಆಗಿರೋಣ ಅನ್ನೋದೇ ಅಲ್ವಾ. ಎಲ್ಲಾರ್ ಮನೇಲೂ ಭೀಮ್ ಅಮಾವಾಸ್ಯೆ ವ್ರತ ಇರಲ್ಲ. ಈ ನಡುವೆ ಎಲ್ಲರೂ ಮಾಡ್ತಿರೋದು. ಅಂಡ್ ಅದು ಒಳ್ಳೇದಾಗತ್ತೆ ಅಂದ್ರೆ ಮಾಡೋದ್ ತಪ್ಪೇನಿಲ್ಲ. ಅದಕ್ಕೆ ನಾನು ಮಾಡ್ತಿರೋದು. ಆದ್ರೆ ಅದು ಕಮಿಟ್ಮೆಂಟ್ ಆಗ್ಬಾರ್ದು ಅಷ್ಟೇ. ನನ್ಗನ್ಸಿದ್ ನಾನು ಹೇಳಿದೀನಿ. ಸೊ ಎಸ್, ಇದಾದ್ಮೇಲೆ ನಾವು ವ್ರತದ ದಾರ ಎಲ್ಲ ಕಟ್ಟಿಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು, ಹೂವ ಇಟ್ಟು, ಗಂಧದ ಕಡ್ಡಿ, ಮಂಗಳಾರತಿ ಎಲ್ಲ ಮಾಡ್ತಿದ್ದೆ. ಮಂಗಳಾರತಿ ಮಾಡ್ಬೇಕಾದ್ರೆ ಅವ್ರಿಗೆ ರೇಗಿಸ್ತಿದ್ದೆ, ಕಾಲ್ ಮೇಲೆ ಕರ್ಪೂರ ಹಾಕ್ತೀನಿ ಅಂತ. ಇದಾದ್ಮೇಲೆ ಅಕ್ಷತೆ ಕೊಟ್ಟು ಆಶೀರ್ವಾದ ತಗೊಂಡೆ. ಅಂಡ್ ನಾನು ರಾತ್ರಿನೇ ಜಾಮೂನ್ ಮಾಡಿಟ್ಟಿದ್ದೆ ಅವರಿಗೆ, ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ಜಾಮೂನ್ನ ಇಬ್ರು ನಾವು ತಿಂದ್ವಿ. ಅಂಡ್ ನಾನು ಇದಕ್ಕೆ ಭೀಮ್ ಅಮಾವಾಸ್ಯೆ ಪೂಜೆಗೆ ಅಂತಾನೆ ಸಪ್ರೇಟ್ ಆಗಿ ತಟ್ಟೆ ಮತ್ತೆ ಮಂಗಳಾರತಿ ಮಾಡೋದೆಲ್ಲ ಎತ್ತಿಟ್ಟಿದ್ದೀನಿ. ಇದನ್ನೇ ನಾನು ದೇವ್ರಿಗೆ ಯೂಸ್ ಮಾಡಲ್ಲ, ಕಂಫರ್ಟ್ ಅನ್ಸಲ್ಲ ಅಂತ. ಅಂಡ್ ಅದಾದ್ಮೇಲೆ ಲಾಸ್ಟ್ ಪಾರ್ಟ್ ದೃಷ್ಟಿ ತೆಗಿತಿದ್ದೆ. ದೃಷ್ಟಿ ತೆಗಿಬೇಕಾದ್ರೆ ಮನುಷ್ಯರಿಗೆ ಮಾಡ್ಬೇಕಾದ್ರೆ ನಾವು ಸುಣ್ಣ ಮತ್ತೆ ಅರ್ಶಿನ ಹಾಕ್ಬೇಕು. ಅದೇ ದೇವ್ರಿಗೆ ತೆಗಿಬೇಕಾದ್ರೆ ಅರ್ಶಿನ ಕುಂಕುಮ ಹಾಕ್ಬೇಕು ಅಂತ ನನಗೆ ಹೇಳ್ಕೊಟ್ಟಿರೋದು. ಸೊ ನೀವು ಅಷ್ಟೇ ಅದನ್ನೇ ಫಾಲೋ ಮಾಡಿ. ಎಸ್, ನಾವು ಮನೇಲಿ ಪೂಜೆ ಮುಗಿಸಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನ್ 5 ಮಿನಿಟ್ಸ್ ರೀಚ್ ಆಗ್ತೀವಿ. ಅಮ್ಮನ ದೇವಸ್ಥಾನ ಅಂದ್ರೆ ಪ್ರತ್ಯಂಗಿರ ದೇವಸ್ಥಾನ. ನಂಗೆ ಯಾವಾಗ್ಲೂ ಪ್ರತಿ ಸರಿ ಹೋಗ್ಬೇಕಾದ್ರೂ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ನನಗೆ. ಅಂಡ್ ಎಸ್, ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ವೇರ್ ಮಾಡಿದೆ, ಬಿಕಾಸ್ ಕಂಫರ್ಟ್ ಇರಲ್ಲ 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಅಂತ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಒಳಗಡೆ ರೆಕಾರ್ಡ್ ಮಾಡಕ್ ಬಿಡ್ತಾರೋ ಅಲ್ವೋ ಗೊತ್ತಿಲ್ಲ, ಆಲ್ಮೋಸ್ಟ್ ಬಿಡಲ್ಲ, ನೋಡಿದ್ರೆ ಬೇಡ ಅಂತ ಹೇಳ್ತಾರೆ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ. ಎಸ್, ಲೆಟ್ಸ್ ಗೋ. ನಾನು ಬೆಳಗ್ಗೆನೆ ಬೇಗ ಹೋಗಿ ಬಂದ್ಬಿಡೋಣ, ಅಮಾವಾಸ್ಯೆ ಇರತ್ತೆ. ಸೊ ರಶ್ ಆಗ್ಬಿಡತ್ತೆ ಅಂತ ಅನ್ಕೊಂಡೆ. ಆದ್ರೂ ನಾವು ಬರುವಷ್ಟ್ರಲ್ಲಿ 9:30 ಆಗೋಯ್ತು. ಆದ್ರೂ ರಶ್ ಇತ್ತು. 12 ಗಂಟೆ ಮೇಲೆ ಇನ್ನೂ ರಶ್ ಆಗತ್ತೆ. 9:30ಗೆ ಬಂದ್ರು ತುಂಬಾನೇ ರಶ್ ಇತ್ತು. ಈ ದೇವಸ್ಥಾನ ಬಂದು ನಿಮ್ಗೆ ಪೂರ್ಣಪ್ರಜ್ಞಾ ಲೇಔಟ್ ಕೇಳಿದ್ರೆ ಅಲ್ಲಿ ಲೆಫ್ಟ್ ತಗೋಬೇಕು ಲೇಔಟ್ ಒಳಗೆ. ಅಂಡ್ ಈ ಕಡೆ ದೇವೇಗೌಡ ಪೆಟ್ರೋಲ್ ಬಂಕ್ ಇಂದ ಹೋಗ್ತೀರಾ ಅನ್ನೋದೇ ಆದ್ರೆ ಉತ್ರಳ್ಳಿ ಮೇಲೆ ಹೋದ್ರೆ ನಿಮ್ ಲೊಕೇಶನ್ ಹಾಕೊಂಡು ಹೋದ್ರೆ ಗೊತ್ತಾಗತ್ತೆ. ಕೆಲವೊಮ್ಮೆ ಲೊಕೇಶನ್ ಕೂಡ ಮಿಸ್ ಹೊಡಿಯುತ್ತೆ, ನೋಡ್ಕೊಂಡು ಹೋಗಿ. ನಾನು ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಗೆ ಫೀಲ್ ಆಗತ್ತೆ ಎಷ್ಟು ಪಾಸಿಟಿವ್ ವೈಬ್ ಇದೆ ದೇವಸ್ಥಾನದಲ್ಲಿ ಅಂತ. ನಾನು 8 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಅಂಡ್ ನನಗೇನೋ ಒಂಥರ ಅದು ಮುಂದೆ ಹೇಳಿದೀನಿ, ನಿಮಗ್ ಗೊತ್ತಾಗತ್ತೆ. ದೇವಸ್ಥಾನದೊಳಗೆ ಕ್ಯಾಪ್ಚರ್ ಮಾಡಕ್ಕೆ ಬಿಡಲ್ಲ. ನಾನ್ ನಾರ್ಮಲ್ ಡೇಸ್ ಅಲ್ಲಿ ಬಂದ್ರು ಅವ್ರು ಬಿಡಲ್ಲ. ರಶ್ ಅಲ್ಲಿ ಇದ್ದಾಗಂತೂ ಇದ್ದಿದ್ದು ಆಗಲ್ಲ. ಆದ್ರೂ ಕೆಲವೊಂದ್ ಕಡೆ ಕ್ಲಿಪ್ಸ್ ತಗೊಂಡಿದೀನಿ. ನೋಡಿ ಎಷ್ಟು ರಶ್ ಇತ್ತು. ಅಂಡ್ ಗರ್ಭಗುಡಿ ಹತ್ರ ಅಂತೂ ನಿಂತ್ಕೊಳಕ್ಕೆ ಬಿಡಲ್ಲ. ನಂಗೆ ಸಮಾಧಾನನೇ ಆಗಲ್ಲ ಆ ಥರ ಎಲ್ಲ ಆಗ್ಬಿಟ್ರೆ. ಅವತ್ತು ಹಂಗೆ ಆಯ್ತು. ಆದ್ರೆ ಏನೋ ಒಂದ್ ಸಮಾಧಾನ, ಅಮ್ಮನ್ ನೋಡ್ಕೊಂಡ್ ಬಂದಿದೀನಿ ಅಂತ. ಅಂಡ್ ಅಲ್ಲೊಂದ್ ಫೋಟೋ ಇಟ್ಟಿರ್ತಾರೆ, ಅಲ್ಲೂ ನಮಸ್ಕಾರ ಹಾಕೊಂಡು ಹಾಲಲ್ಲಿ ನಿಮ್ಗೆ ಪ್ರತ್ಯಂಗಿರ ಹೋಮ ಮಾಡ್ತಿರ್ತಾರೆ ಅಮಾವಾಸ್ಯೆ ಹುಣ್ಣಿಮೆಗೆ. ಅಂದ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅಲ್ಲೂ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ಗೊತ್ತಿಲ್ದೆ. ಶ್ರೀಚಕ್ರ, ಇದು ಶ್ರೀಚಕ್ರ ಪೂಜೆ ಮಾಡ್ತಾರೆ. ಒಂದ್ಸತಿ ವಿಸಿಟ್ ಮಾಡಿ.
ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ಅಂತೆಲ್ಲ. ಆಮೇಲೆ ನೀವು ಹೋಗ್ಬೇಕಂದ್ರೆ ಅವರೇ ಕರೆಸ್ಕೊಂತಾರೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ಅಂದ್ರೆ ಜನಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ಜಾತ್ರೆ ಟೈಪ್ ಇರುತ್ತೆ. ಅಂದ್ರೆ ಅದೇ ಕಡ್ಲೆಪುರಿ ಬೇರೆ ಏನೇನು ಇಟ್ಟಿರ್ತಾರಲ್ಲ, ಆ ಥರ ಇರುತ್ತೆ ಇಲ್ಲಿ. ಅಲ್ಲಿ ನಾಗರಕಲ್ ಕೂಡ ಇದೆ. ಸೊ ಯೆಸ್, ಇಲ್ಲಿ ಯಾವಾಗಲೂ ಊಟನೂ ಇರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಎಲ್ಲ. ಮೇ ಬಿ ಮಧ್ಯಾಹ್ನ ನಾವು ಬಂದಿರೋದು ಬೆಳಗ್ಗೆ, ಇನ್ನ ಕೊಡ್ತಾ ಇಲ್ಲ. ತಿಂಡಿ ಖಾಲಿ ಆಗಿದೆ ಅನ್ಸುತ್ತೆ. ಯಾವಾಗ್ಲೂ ಊಟ ಕೊಡ್ತಿರ್ತಾರೆ, ಬಟ್ ಇವತ್ತಿಲ್ಲ. ಅಂದ್ರೆ ಮಧ್ಯಾಹ್ನ ನಾವು ಬೆಳಗ್ಗೆನೆ ಬಂದಿದೀವಲ್ಲ, ತಿಂಡಿ ಖಾಲಿ ಆಗಿರತ್ತೆ. ಊಟ ಮಾತ್ರ ಸೂಪರ್ ಆಗಿರುತ್ತೆ. ಆಲ್ಮೋಸ್ಟ್ ಯಾವಾಗ್ಲೂ ಬಂದಾಗೆಲ್ಲ ಮಾಡ್ತೀವಿ. ಇವತ್ತು ಬೇಗ ಬಂದಿದೀವಿ, ತಿಂಡಿ ಖಾಲಿ ಆಗಿದೆ. ಅಂದ್ರೆ ಮಧ್ಯದಲ್ಲಿ ಬಂದಿದ್ದೀವಿ ನಾವು. ಸೊ ಎಸ್, ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕೆ ನೋಡಿದೆ. ದೇವಸ್ಥಾನದಲ್ಲಿ ಆಗಲಿಲ್ಲ, ತುಂಬ ರಶ್ ಇದ್ದಿದ್ದಿಲ್ಲ. ಯೂಶಲಿ ಬಿಡಲ್ಲ ದೇವಸ್ಥಾನದೊಳಗೆ ಕ್ಯಾಪ್ಚರ್ ಮಾಡೋದಕ್ಕೆ. ಅದರಲ್ಲೂ ಇವತ್ತು ತುಂಬ ರಶ್ ಇದ್ದಿದ್ದರಿಂದ ದರ್ಶನನೇ ದೊಡ್ಡ ವಿಷಯ ಅಲ್ಲಿ. ಆದರೂ ಕೆಲವೊಂದು ಕದ್ದು ಮಾಡಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ಇದು ಲೊಕೇಶನ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಟ್ ಲೊಕೇಶನ್ನು ಒಂದೊಂದು ಸತಿ ಮಿಸ್ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ. ಒಂದು ಸತಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ವೈಬ್ ಏನು ಅನ್ನೋದು. ಇದು ದೇವಸ್ಥಾನ ಬಂದು ಹೊಸೂರು ರೋಡಲ್ಲಿ ಮತ್ತು ತಮಿಳ್ನಾಡಲ್ಲೂ ಇದೆ. ತಮಿಳ್ನಾಡಲ್ಲಿ ತುಂಬ ದೊಡ್ಡದಾಗಿದೆ. ಹೊಸೂರು ರೋಡಲ್ಲೂ ತುಂಬ ಜನ ನೋಡಿರ್ಬೋದು, ದೊಡ್ಡದಾಗಿದೆ. ಹೊಸೂರು ರೋಡ್ಗೆ ಹೋದಾಗ ನಾನು ಹೋಗಂಗಿರಲಿಲ್ಲ, ಕಾರಲ್ಲೇ ಕೂತಿದ್ದೆ. ಯೋಗಿನ ಹೋಗಿ ಬಂದರು. ಯೋಗಿನೂ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ತುಂಬ ಜನ ಕರ್ಕೊಂಬಂದಿದ್ದೀನಿ. ಆದರೆ ನನ್ನ ಹುಡುಗ ಅಂತ ಕರ್ಕೊಂಬರೋಕ್ಕಾಗಿದ್ದು ಯೋಗಿನ ಮಾತ್ರನೇ. ಬೇರೆ ಯಾರನ್ನೂ ನಾನು ಕರ್ಕೊಂಬರೋಕೆ ಅಮ್ಮ ಪರ್ಮಿಷನ್ನು ಕೊಟ್ಟಿಲ್ಲ, ಕರ್ಕೊಂಡೂ ಬಂದಿಲ್ಲ. ಫಸ್ಟ್ ಟೈಮ್ ಯೋಗಿನೂ ನಾನು 15 ಡೇಸ್ ಆಗಿತ್ತು ಅಷ್ಟೇ ಪರಿಚಯ ಆಗಿ. ಆವಾಗಲೇ ಬಂದರು. ಆ್ಯಂಡ್ ಇದು ರಕ್ಷೆ ಏನಿದೆ ಅದನ್ನು ಕಟ್ಟಿಸ್ಕೊಂಡ್ರು. ಅವತ್ತು ಯೋಗಿನ ಒಂದು ಮಾತು ಹೇಳಿದ್ರು, ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಫೀಲ್ ಆಗ್ತಿದೆ ಅಂತ. ಖುಷಿ ಆಯಿತು. ಆ್ಯಂಡ್ ತುಂಬ ಸರಿ ಅಮ್ಮ ನನಗೆ ತೋರಿಸಿದ್ದಾರೆ. 8 ಇಯರ್ಸ್ ಮೇಲಾಯಿತು. ತುಂಬ ಮಿರಾಕಲ್ಸ್ ನಡೆದಿದೆ. ಎಷ್ಟೋ ಸತಿ ಇಲ್ಲಿವರೆಗೂ ಬಂದಿರೋಕ್ಕೆ ನನಗೆ ಅಲ್ಲಿ ಕಾಪಾಡಿದ್ದಾರೆ. ಎಷ್ಟೋ ಎಕ್ಸಾಂಪಲ್ಸ್ ಇದೆ ಆ ಥರ. ಎಷ್ಟೋ ಜನ ಹೇಳಿದ್ದಾರೆ ಹೋಗಬೇಡ ಅಲ್ಲಿಗೆ, ಯಾಕಂದರೆ ಇದು ರೋಡ್ಗಳೆಲ್ಲ ಇನ್ನೂ ಡೆವಲಪ್ ಆಗಿಲ್ಲ. ಇನ್ನು ಇದು ಈಗ ಡೆವಲಪ್ ಆಗ್ತಿರೋಂಥ ಏರಿಯಾ. ಸೊ ಎಷ್ಟೋ ಜನ ಅಲ್ಲಿಂದ ಅವಾಗೆಲ್ಲ ನಂಗೆ ಗಾಡಿ ಓಡ್ಸೋಕ್ಕೆ ಬರ್ತಿರಲಿಲ್ಲ ಸರಿಯಾಗಿ. ಒಬ್ಬಳೇ ಬಂದು ಈವ್ನಿಂಗ್ ಟೈಮಲ್ಲಿ ಬಂದು ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ. ಸರಿಯಾಗಿ ಗಾಡಿ ಓಡಿಸ್ಕೊಂಡು ಬರೋಕ್ಕೆ ಬಂದಿಲ್ಲ ಅಂದರು. ಈಗಲೂ ಅಮ್ಮನ ಮುಂದೆ ನಾನು ಏನೂ ಕೇಳ್ಕೊಳ್ಳಲ್ಲ, ಮಂತ್ರ ಹೇಳ್ತೀನಿ, ಬರ್ತೀನಿ. ಏನೋ ಒಂದು ನಂಬಿಕೆ ಅವರಿದ್ದಾರೆ. 24/7 ಇದ್ದಾರೆ ಅನ್ನೋ ನಂಬಿಕೆ. ಯೂಶಲಿ ಪ್ರತ್ಯಂಗಿರ ದೇವರು ಕನಸಲ್ಲಿ ಯಾರಿಗೂ ಬರಲ್ವಂತೆ, ಬಟ್ ನನಗೆ ತುಂಬ ಸರಿ ಬಂದಿದ್ದಾರೆ. ಕನಸಲ್ಲಿ ತುಂಬ ಸರಿ ಬಂದಿದ್ದಾರೆ. ನಾನು ಇಲ್ಲೇ ಬಂದು ಪುರೋಹಿತರು ಪರಿಚಯ ಇದ್ದಾರೆ, ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ನನಗೆ, ಅಮ್ಮ ಯೂಶಲಿ ಯಾರ ಕನಸಲ್ಲಿ ಬರಲ್ಲ, ಬಟ್ ಬಂದಿದ್ದಾರೆ ಅಂತ ಅಂದರೆ ನಿಮಗೆ 24/7 ಕಾವಲಿದ್ದಾರೆ ಅಂತ. ಆ್ಯಂಡ್ ಪ್ರತ್ಯಂಗಿರ ಫೇಮಸ್ ಇರೋದು ನೀವೇನೋ ಕೇಳ್ಕೊಂಡಿದ ತಕ್ಷಣ ಕೊಡ್ತಾರೆ ಅಂತ ಅಲ್ಲ, ನಿಮ್ಮ ಹತ್ರ ಇಷ್ಟು ದುಷ್ಟಶಕ್ತಿಗಳು, ನೆಗೆಟಿವಿಟಿ ಸುಳಿಯೋಕ್ಕೆ ಬಿಡಲ್ಲ. ಅವರು ಭಕ್ತರನ್ನ ಯಾರಾದರೂ ಕಾಡಕ್ಕೆ ಬಂದರೆ ನಿಂತ್ಕೊಂಡ್ಬಿಡ್ತಾರೆ. ಅವ್ರ ಮುಖ ಇರೋದೇ ಸಿಂಹ ಮುಖ ಅಂತ. ಎಷ್ಟೋ ಜನಕ್ಕೆ ಅವರು ತುಂಬ ಅಂದರೆ ಅಂದರೆ ಏನಂತಾರೆ, ಭಯ ಪಡಿಸೋಂಗೆ ಕಾಣ್ತಾರೆ. ನನಗೆ ಯಾವತ್ತೂ ಕಾಣಿಸಿಲ್ಲ, ಯೋಗಿನಿಗೂ ಕಾಣಿಸಿಲ್ಲ ಆ ಥರ. ನಾನು ಯೂಶಲಿ ಎಲ್ಲರನ್ನೂ ಕರ್ಕೊಂಬಂದ ಕೇಳ್ತೀನಿ, ಹಿಂಗೆ ಕಾಣಿಸಿದ್ರು ನಿಮಗೆ ಅಂತ. ಎಷ್ಟೋ ಜನ ಮಗು ಥರ ಕಾಣಿಸ್ತಾರೆ, ಆಮೇಲೆ ಭಯ ಆಯಿತು ಅಂತೆಲ್ಲ ಹೇಳ್ತಾರೆ. ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ನಾನು 8 ಇಯರ್ಸ್ ಆಯಿತು. ಬಟ್ ಇಲ್ಲಿ ಬರೋಕ್ಕೆ ಮುಂಚೆ ನಾನು ಅಂಗಲ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೆ. ಅದು ಮಾಗಡಿ ರೋಡಲ್ಲಿದೆ. ಅಲ್ಲಿ ಕೂಡ ಪ್ರತ್ಯಂಗಿರ ದೇವ್ರಿದೆ, ಬಟ್ ನಾನು ಯಾವತ್ತೂ ಹೆಸರು ನೋಡಿಲ್ಲ, ಆ ದೇವ್ರು ಏನು ಅಂತಲೂ ನೋಡಿಲ್ಲ. ಅಲ್ಲೂ ಮೆಣಸಿನ್ಕಾಯಿ ಹೋಮ ಮಾಡ್ತಿದ್ರು. ಬಟ್ ಪ್ರತ್ಯಂಗಿರ ದೇವಿಗೇ ಇಡೀ ವರ್ಲ್ಡಲ್ಲಿ ಮೆಣಸಿನ್ಕಾಯಿ ಹೋಮ ಮಾಡೋದು ಅಂತ ಗೊತ್ತಾಗಿದ್ದು ನಂಗೆ ಇಲ್ಲಿಗೆ ಬಂದಾಗ. ಇವತ್ತು ಅಷ್ಟೇ ಮೆಣಸಿನ್ಕಾಯಿ ಹೋಮ ನಡೀತಿದೆ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಮೆಣಸಿನ್ಕಾಯಿ ಹೋಮ ಮಾಡ್ತಾರೆ. ಒಂದೇ ಒಂದು ಚೂರು ಘಾಟ್ ಬರಲ್ಲ. ಇಡೀ ಎಷ್ಟೋ ಮೂಟೆಗಳು ಮೆಣಸಿನ್ಕಾಯಿ ಹಾಕ್ತಾರೆ. ಎಲ್ಲರೂ ದೃಷ್ಟಿ ತೆಗೆದು ಕೊಟ್ಟಿರ್ತಾರೆ. ಅವರು ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಹಾಕ್ತಾರೆ. ಆಮೇಲೆ ಕಲ್ಲುಪ್ಪು ಏನೇನೋ ಹಾಕ್ತಾರೆ. ಒಂದೇ ಒಂದು ಚೂರು ಘಾಟ್ ಬರಲ್ಲ. ಅದೇ ಇಡೀ ಪ್ರಪಂಚದಲ್ಲೇ ತುಂಬ ಶಕ್ತಿ ಇರೋ ದೇವಿ ಪ್ರತ್ಯಂಗಿರ. ಹೇಳಬೇಕಾದ್ರೇ ನನಗೊಂಥರ ಆಗುತ್ತೆ. ಎಷ್ಟು ಜನ ಕೇಳಿದ್ದೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆಗೆಟಿವಿಟಿ ಹತ್ರ ಬರೋದು ಬಿಡಲ್ಲ. ತನ್ನ ಭಕ್ತರಿಗೆ ಹಿಂಸೆ ಕೊಡೋರನ್ನ ನುಂಗ್ಬಿಡ್ತಾರೆ. ಅದಂತೂ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹೆಂಗೆ ತಿರುಗಿಸ್ತಾರೆ ಅಂದರೆ ನನ್ನ ವಿಷಯಕ್ಕೆ ಬಂದವ್ರಿಗೆ ಹೆಂಗೆ ತಿರುಗಿಸ್ತಾರೆ ಅಂದರೆ ಕೈ ನುಲಿಸ್ದೆ ಗೊತ್ತಾಗ್ತದೆ. ಹಿಂಗೆ ಫುಲ್ಲು ಹಿಂಗೆ ಯೂಸ್ ಮಾಡಿಬಿಡ್ತೀವಲ್ಲ, ಹಿಂಗೆ ತಿರುಗಿಸ್ತಾರೆ ಅವರು.
ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ವಿಷಯಕ್ಕೆ ಬರೋರ್ನ. ಅದಕ್ಕೆ ಈಗಲೂ ನಾನು ಅಲ್ಲಿರೋರೇ ಹೇಳಿದ್ದಾರೆ ನಂಗೆ ಸ್ಟಾರ್ಟಿಂಗಲ್ಲಿ, ಏನಾದರೂ ನಿಮಗೆ ಹಿಂಸೆ ಆದರೆ ಮಂತ್ರ ಹೇಳ್ಬಿಟ್ಟು ಅಮ್ಮ ನನಗಲ್ಲ ಇದು ನಿನಗೆ ಅಂದ್ಬಿಡಿ. ನಾನು ಈಗಲೂ ಅದೇ ಹೇಳಿದೆ, ಯಾರೇ ಏನೇ ಮಾಡಿದ್ರು ಅಮ್ಮ ನನಗಲ್ಲ ಇದು, ನಂಗೆ ಮಾತಾಡಿಲ್ಲ ಇದು ನಿನಗೆ ಅಂತ. ಅಷ್ಟು ನಂಬಿಕೆ ನನಗೆ. ಆ್ಯಂಡ್ ಇದು ಬಿಚ್ಚಾಕ್ಬಿಟ್ಟಿದ್ದೆ ನಾನು. ಇವಾಗಿನ ಮದುವೆ ಟೈಮಲ್ಲಿ ನಾವು ಮದುವೆ ಇನ್ವಿಟೇಷನ್ ಪೂಜೆ ಮಾಡ್ಸೋಕೆ ಬಂದಾಗಲೂ ಒಂದು 15 ಮಿನಿಟ್ಸ್ ತುಂಬ ಹತ್ತಿದ್ದೀನಿ ನಾನು, ಬಿಟ್ಕೊಳ್ಸ್ಕೊಂಡೆಲ್ಲ ಹತ್ತಿದ್ದೆ. ಅವತ್ತೇ ನನಗೊಂದು ಟ್ವಿಸ್ಟ್ ಕೂಡ ಕೊಟ್ಟರು ಅವರು. ಎಷ್ಟೋ ಸತಿ ನಿಜ ಅಡುಗೆ ಬರುತ್ತೆ ಹೇಳಕ್ಕೆ ಹೋದರೆ. ನಾವು ಬಿಚ್ಚಾಕ್ದಾಗ ಒಂದು 3 ತಿಂಗಳು ಕೋಪಿಸ್ಕೊಂಡು ತೆಗ್ದುಬಿಟ್ಟಿದ್ದೆ ನನ್ನ ಮದುವೆ ಟೈಮಲ್ಲಿ ಏನೇನಾಯಿತು ಅದಕ್ಕೆ. ಆಮೇಲೆ ಕನಸಲ್ಲಿ ಬಿಡಲೇ ಇಲ್ಲ ಬಂದು ನಾನು ಇದನ್ನು ಕಟ್ಟಿಸ್ಕೊಳ್ಳೋವರೆಗೂ. ಅಂದರೆ ಇದಿದ್ರೆ ನನಗೆ ಒಂಥರ ಪಾಸಿಟಿವ್. ಇದರಲ್ಲಿ ಪಾದರಸ, ಅವಳ ಕರಿಮಿಣಿ ಇದೆ. ಸೈಂಟಿಫಿಕ್ಕಾಗಿ ಕೂಡ ಇದಿದ್ರೆ ನಿಮಗೆ ನೆಗೆಟಿವ್ ಹತ್ರ ಬರಲ್ಲ ಅಂತ ಹೇಳ್ತಾರೆ. ಆ್ಯಂಡ್ 7 ಕಲರ್ ಏನೋ ಇದು ದಾರ ಹಾಕಿರ್ತಾರೆ, ಏನೋ ಗೊತ್ತಿಲ್ಲ. ಎಲ್ಲರಿಗೂ ದೇವಸ್ಥಾನಕ್ಕೆ ಬರೋಕ್ಕೂ ಆಗಲ್ಲ. ನಾನು ನೋಡಿರೋಂಗೆ ನಾನು ಕರ್ಕೊಂಬರ್ತೀನಿ ಅಂತ ಅಂದಿರೋರ್ಗೆ ಎಲ್ರಿಗೂ ನಾನು ಕರ್ಕೊಂಬಂದಿಲ್ಲ. ಆ್ಯಂಡ್ ಎಲ್ರಿಗೂ ಬರೋಕ್ಕೂ ಆಗಲ್ಲ. ಎಲ್ರಿಗೂ ಅವ್ರ ಮಗು ಥರ ಕಾಣೋದು ಇಲ್ಲ. ಅವ್ರ ಮನ್ಸು ಹೆಂಗಿರುತ್ತೆ ಹಂಗೆ ಕಾಣಿಸ್ತಾರೆ. ಈಗಲೂ ನನ್ನ ಪರ್ಸನಲ್ ಫೋಟೋ ಇರುತ್ತೆ. ನಾನು ಯಾವುದೇ ಜಾಬ್ಗೆ ಹೋದ್ರೂ ನನ್ನ ಹಿಂದೆ ಅವ್ರು ಇರ್ತಾರೆ. ನಮ್ಮ ಮನೆಯಲ್ಲೂ ಫೋಟೋ ಇದೆ. ಎಷ್ಟೋ ಜನ ನನಗೆ ಫೋಟೋ ಇಟ್ಕೋಬೇಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಪೂಜೆ ಮಾಡೋರು ಆ ದೇವಸ್ಥಾನಕ್ಕೆ ಜಾಸ್ತಿ ಹೋಗಬೇಡ ಅಂತ ಹೇಳಿದ್ದಾರೆ. ನಮ್ಮಮ್ಮ ಕೂಡ ಮದುವೆಗೆ ಮುಂಚೆ ಇನ್ನೂ ಸೆಟ್ ಆಗ್ತೇ ಇದ್ದಿದ್ದ ಟೈಮಲ್ಲಿ ಎದುರ್ಕೊತಾ ಇದ್ರು. ಅವಾಗೆಲ್ಲ ನಾವು ಅಸ್ಟ್ರಾಲಜರ್ ಹತ್ರ ಯಾರ ಹತ್ರ ಹೋದ್ರು ಅವ್ರು ಹೇಳಿರೋದು, ಎದುರ್ಕೊಳ್ಳೋ ನೆಸಸರಿನೇ ಇಲ್ಲ, ಯಾಕಂದ್ರೆ ಅವಳು ನಂಬಿರೋದು ಪ್ರತ್ಯಂಗಿರ, ಅವ್ರನ್ನ ಎದುರಿಸಿ ಯಾರಾದ್ರೂ ನಿಂತ್ಕೊಳಕ್ಕಾಗತ್ತಾ ಅಂತ. ಅಕಸ್ಮಾತ್ ದೇವಸ್ಥಾನದ ಹತ್ರ ಬಿಟ್ಟಿದ್ರೆ ನಾನು ಅಲ್ಲೇ ನಿಂತ್ಕೊಂಡು ಇವೆಲ್ಲ ಹೇಳ್ತಿದ್ದೆ. ಅದಕ್ಕೆ ಅದ್ರ ಪಕ್ಕದ ರೋಡಲ್ಲೇ ಬಂದು ಹೇಳ್ತಾ ಇದ್ದೀನಿ, ಬಿಕಾಸ್ ಮನೆಗೆ ಹೋಗಿ ಹೇಳಿದ್ರೆ ವೈಬ್ ಬರಲ್ಲ ಅಂತ. ಇಲ್ಲಿ ನಿಮಗೆ ಅಂದರೆ ಲಿಂಗಾಯತ್ ಪೂಜೆ ಮಾಡೋದ್ರಿಂದ ಎಲ್ಲ ವೆಜ್ ಇರುತ್ತೆ. ತಮಿಳ್ನಾಡಲ್ಲೆಲ್ಲ ನಿಮಗೆ ತುಂಬ ಬೇರೆ ಥರನೇ ಪೂಜೆಗಳು ಮಾಡ್ತಾರೆ. ಇಲ್ಲಿ ಶತ್ರುನಾಶ ಪೂಜೆ ಇದೆ ನಿಮಗೆ. ಆ್ಯಂಡ್ ಎಷ್ಟೋ ಪೂಜೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಶತ್ರುನಾಶ ಪೂಜೆ ಮಾಡಿಸಿದ್ದೀನಿ, ಕುಂಕುಮಾರ್ಚನೆ ಮಾಡಿಸಿದ್ದೀನಿ, ತುಲಾಭಾರ ಮಾಡಿಸ್ಬೇಕಿನ್ನ ನಾನು ಯೋಗಿನಿಂದು, ಅದೊಂದು ಪೆಂಡಿಂಗ್ ಇದೆ. ಆ್ಯಂಡ್ ನನಗೆ ಒಂದು ಆಸೆ ಇದೆ, ಅಮ್ಮಂಗೆ ಮೊಗ್ಗಿನ ಜಡೆ ಕೊಡಿಸ್ಬೇಕಂತ. ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾಕೆಂದರೆ ತುಂಬ ಜನ ನನ್ನನ್ನು ಯಾವಾಗಲೂ ನಾನು ಪ್ರತ್ಯಂಗಿರ ಎಷ್ಟೋ ಜನ ಹೆಸರು ಕೂಡ ಕೇಳಿಲ್ಲ. ಪ್ರತ್ಯಂಗಿರ ಅಂದರೆ ಏನು ಅಂತ. ಪ್ರತ್ಯಂಗಿರ ಅಂದರೆ ಹುಡುಗ, ಅಂದರೆ ಮೇಲ್ ದೇವರು ಅಂತ ಅನ್ಕೊತೀರ. ಇದು ಪ್ರತ್ಯಂಗಿರ ಅಂದರೆ ಫೀಮೇಲ್ ದೇವ್ರೇನೆ, ದುರ್ಗಾ ಶಕ್ತಿ ರೂಪ ಆ ಥರ ಇರೋದು. ಸಿಂಹ ಮುಖ ಇದೆ. ನಾನು ಯಾವಾಗಲೇ ಹೇಳಿ ಎಲ್ಲರೂ ಕಳಿಸ್ಕೊಡಲ್ಲ. ಎಷ್ಟೋ ಜನಕ್ಕೆ ಅರ್ಧ ದಾರಿಗೆ ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಬಟ್ ನಾನು ಗಾಡಿ ಓಡಿಸ್ತಿರೋ ಟೈಮಲ್ಲಿ ಎಷ್ಟೊಂದು ಸತಿ ಒಬ್ಬೊಬ್ಬಳೆ ಈವ್ನಿಂಗ್ ಟೈಮ್ ಈ ಥರ ಕಾಡು ಇಲ್ಲೆಲ್ಲ ಇರೋದು, ಯಾರು ಇರೋಲ್ಲ, ಸೇಫ್ ಇಲ್ಲ, ಆದರೂ ಬಂದಿದ್ದೀನಿ. ಅದೇ ಹೇಳಲ್ಲ, ನನಗೆ ಹೆವಿ ಧೈರ್ಯ, ಹೆವಿ ಕಾನ್ಫಿಡೆನ್ಸ್. ಜಸ್ಟ್ ನಮ್ಮ ಅಮ್ಮ ಇದ್ದಾರೆ, ಅವ್ರು ಇದ್ದಾರೆ. ಈಗಲೂ ನನಗೆ ಅದೇ ನಂಬಿಕೆ, ನಾನು ಸಾಯೋವರೆಗೂ ನನಗೆ ಇದೇ ನಂಬಿಕೆ. ಅವರಂತೂ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದು ಅಷ್ಟೇ. ಎಸ್, ಆಲ್ರೆಡಿ ಲೇಟ್ ಆಯಿತು. ದೇವಸ್ಥಾನದಿಂದ ಮನೆಗೆ ಹೋಗಿ ತಿಂಡಿ ಮಾಡೋಣ ಅಂದ್ಕೊಂಡೆ, ಬಟ್ ಹೊಟ್ಟೆ ತುಂಬ ಹಸಿತಿದೆ. ಅದಕ್ಕೆ ಹೋಟೆಲಿಗೆ ಬಂದ್ವಿ ತಿನ್ಕೊಂಡು ಹೋಗೋಣ ಅಂತ. ನಾನು ನೀರು ದೋಸೆ ಮತ್ತು ಈರುಳ್ಳಿ ದೋಸೆ ಆರ್ಡರ್ ಮಾಡಿದ್ದೀನಿ. ಯೋಗಿನು ಇಡ್ಲಿ ವಡೆ ಸಾಂಬಾರು ತಿಂತಾ ಇದ್ದಾರೆ. ಒಂಥರ ಹಿಂಸೆ ಆಗ್ತಾ ಇರುತ್ತೆ ಆಯಿತಾ. ಆ ಟೈಮಲ್ಲಿ ಅಮ್ಮನ ಹತ್ರ ಬಂದು ಸುಮ್ಮನೆ ನೋಡ್ಕೊಂಡು ಹೋದ್ರೆ ಏನೋ ಒಂಥರ ಬಟರ್ಫ್ಲೈ ಥರ ಫೀಲ್ ಆಗ್ತಾ ಇರುತ್ತೆ ಮನ್ಸಲ್ಲಿ. ನನಗೆ ಏನೋ ಒಂಥರ ಏನೋ ನಾನು ಇದೀನಿ ಅನ್ನೋದು ಅದೇ ಹೇಳಿಲ್ವಾ, ಕನೆಕ್ಟ್ ಆದರೆ ಮಾತ್ರ ಅರ್ಥ ಆಗೋದು. ಎಲ್ಲರೂ ನನ್ನೇ ನೋಡ್ತಾರ, ಹುಚ್ಚುಚ್ಚಿ ಥರ ಮಾತಾಡ್ತಾ ಇದ್ದವಳು ಒಬ್ಬಳೆ. ವ್ಲಾಗ್ಸ್ ಮಾಡೋರು ಅದು ಹೆಂಗೆ ಮಾಡ್ತಾರಪ್ಪ, ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವರಿಗೆ, ತಲೆ ಕೆಡಿಸ್ಕೊಳ್ಳಲ್ಲ. ಹಂಗೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಯೋಗಿನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯೋಗಿನಿಲ್ಲ, ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅವರಿಗೆ. ನನಗೆ ಮೈಕ್ ಕೊಡಿಸಿದ್ದಾರೆ, ಪಾಪ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದಾರೆ. ಎಷ್ಟು ಸಪೋರ್ಟ್ ಮಾಡ್ತಾರೆ ಪಾಪ ನನ್ನ ಗಂಡ. ಯಾವುದಕ್ಕೂ ಬೇಡ ಅನ್ನಲ್ಲ. ಅದು ಏನಾದ್ರು ಮಾಡ್ತೀನಿ ಅಂದರೆ ಇನ್ನು ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನು ಸಪೋರ್ಟ್ ಮಾಡ್ತಾರೆ. ಗುಡ್ ಬಾಯ್ ನನ್ನ ಗಂಡ. ನೋಡಿ ಗಾಯ್ಸ್, ನೀರು ದೋಸೆ ವಿತ್ ಸ್ವೀಟ್ ಕಾಯಿ ಚಟ್ನಿ ಚೆನ್ನಾಗಿ ಕಾಣಿಸ್ತಾ ಇದೆ. ತಿಂದ್ಬಿಟ್ಟು ಹೇಳ್ತೀನಿ. ಆನಿಯನ್ ದೋಸೆ ಕೂಡ ಬರುತ್ತೆ ಇವಾಗ. ಥ್ಯಾಂಕ್ ಯು. ನೋಡಿ ಗಾಯ್ಸ್, ನಂದು ನೀರು ದೋಸೆ ಮತ್ತು ಆನಿಯನ್ ದೋಸೆ ಎಷ್ಟು ಯಮ್ಮಿ ಕಾಣಿಸ್ತಾ ಇದೆ.
ಹೊಟ್ಟೆ ಹಸಿತಾ ಇರೋದಕ್ಕೂ ಅದಕ್ಕೂ ಫಸ್ಟ್ ನೀರ್ ದೋಸೆ ಟ್ರೈ ಮಾಡೋಣ. ಫಿಟ್ ನೀರ್ ದೋಸೆ ಜೊತೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಇವಾಗ ನಾವು ವೆಜ್ ತಿನ್ನೋದ್ರಿಂದ ಚೆನ್ನಾಗಿದೆ. ಬಟ್ ನೀರ್ ದೋಸೆ ಜೊತೆ ಫಿಶ್ ಕರಿ ಇದ್ರೆ ಶಾಂತಂ ಪಾಪ ನೆನಪಿಸ್ಕೊಳ್ಳಬಾರ್ದು. ಈ ಕಡೆ ಸ್ವೀಟು, ಈ ಕಡೆ ಖಾರ, ಅದೇ ಲೈಫು. ಮಿಕ್ಸ್ ಇರ್ಬೇಕು. ನಮ್ಮ ಅಮ್ಮ ಮನೆ ಕರ್ಕೊಂಡು ಹೋಗೋ. ಓಕೆ, ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಇದ್ಬಿಟ್ಟು ಹೋಗ್ಬಿಡೋಣ. ಒಂದವೇನೆ ತಾನೆ ತಿಂಗ್ ಮಾಡ್ತ. ಅಮ್ಮ ದೇವಸ್ಥಾನದಲ್ಲಿ ಊಟ ಸಿಕ್ಕಿಲ್ಲ, ಚೆನ್ನಾಗಿರ್ತಿತ್ತು. ಕಾಯ್ಬೇಕಿತ್ತು ಇನ್ನೊಂದು ಸ್ವಲ್ಪ, 1 ಗಂಟೆವರೆಗೂ ಕಾಯ್ದಿದ್ರೆ ಊಟ ಸಿಕ್ಕಿರ್ತಿತ್ತು. ಆಕ್ಚುಲಿ ನಿದ್ದೆನೇ ಮಾಡಿಲ್ಲ ನಾನು ರಾತ್ರಿ ಎಲ್ಲ. ನಿದ್ದೆ ಬರ್ತಾ ಇದೆ. ನಿಮಗೆ ಗೊತ್ತಾ ನನಗೆ ಕಾಫಿ ಅಂದರೆ ಎಷ್ಟು ಇಷ್ಟ. ಅದರಲ್ಲೂ ಫಿಲ್ಟರ್ ಕಾಫಿ ಅಂದರೆ ಈ ಥರದ್ದು ನಾನು ನಮ್ಮ ಮನೆಗೊಂದು ತೊಗೊಬೇಕು. ಈ ಥರ ನೊರೆ ಬಂದು ಹಿಂಗೆ ಮಾಡ್ಕೊಂಡು ಕುಡಿತಿದ್ರೆ ಸ್ವರ್ಗ. ಕಾಫಿ ಸ್ಮೆಲ್ಲೇ ಒಂಥರ ಸ್ವರ್ಗ. ಹೆವಿ ಇಷ್ಟ ನಂಗೆ ಕಾಫಿ, ಬಟ್ ಜಾಸ್ತಿ ಕುಡಿಯೋಕ್ಕೆ ಬಿಡಲ್ಲ ನನಗೆ. ಆದರೆ ಕಣ್ ತಪ್ಪಿಸಿ ಕುಡಿತಾ ಇರ್ತೀನಿ ಹಿಂಗೆ. ಇವತ್ತು ಹಠ ಮಾಡೇ ತೊಗೊಂಡೆ. ಸರಿ ಗಾಯ್ಸ್, ನಾನು ಮತ್ತೆ ಸಿಗ್ತೀನಿ ನಿಮಗೆ. ವ್ಲಾಗ್ ಎಂಡ್ ಮಾಡಬೇಕಲ್ಲ ಆವಾಗ. ಓಕೆ, ಬಾಯ್. ನಾನು ಕಾಫಿ ಕುಡಿತೀನಿ. ನೋಡು, ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್. ನಮ್ಮ ಚಾಕಿ ಎಲ್ಲ ಶೇವ್ ಮಾಡ್ಕೊಬಿಟ್ಟವನೆ. ಗಾನ ಮಾಡಿತಾರ, ಕುಡಿ ಮಾಡಿತಾರ ಕಾಣ್ತಾವ. ಕುಡಿ ಮಾಡಿತಾರ, ಕುಡಿ ಮಾಡಿ. ಅಯ್ಯೋ 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 ಚಾಕಮ್ಮ, ನೀವು ಹಿಂಗೆ ಸೀರಿಯಸ್ ಆಗಿ ತಟ್ಟು ಮರ್ಗಿಸ್ತವ್ರು ನೋಡ. ಅವನು ಮಾಡ್ಕೊತಾನೆ. ಯಾಕೆ ಚಳಿಲ್ಲ ಅವನಿಗೆ ಶೇವ್ ಮಾಡಿಸಿರೋದು? ಅವನಿಗೆ ಚಳಿ ಆಗಲ್ವ ಈಗ? ಟೀ ಶರ್ಟ್ ಹಾಕ್ಬೇಕಿತ್ತು ಅವನಿಗೆ. ಮಕ್ಕದ ಮೇಲೆ ಹಾಕ್ತೀನಿ ಈಗ. ಬರೋ ಇಲ್ಲಿ. ಯಾಕೆ ಗುರಾನದು? ಯಾಕೆ? ನಾನು ನೆನ್ನೆ ವ್ಲಾಗೇ ಎಂಡ್ ಮಾಡಿಲ್ಲ. ಇವಾಗ ನೆನಪಾಯಿತು, ನೆನ್ನೆ ವ್ಲಾಗೇ ಎಂಡ್ ಮಾಡಿಲ್ವಲ್ಲ ಅಂತ. ಸೊ ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನೆನ್ನೆ ಪೂರ್ತಿ ದಿನ ಖುಷಿಯಲ್ಲಿದ್ದೆ, ಚೆನ್ನಾಗಿತ್ತು. ಫುಲ್ ಪಾಸಿಟಿವ್ ವೈಬ್. ಬಿಕಾಸ್ ಅಮ್ಮ ಟೆಂಪಲ್ಗೆ ಹೋದಾಗೆಲ್ಲ ನಾನು ಫುಲ್ ಪಾಸಿಟಿವ್ ವೈಬಲ್ಲಿ ಇರ್ತೀನಿ. ಹೈ ಫ್ರೀಕ್ವೆನ್ಸಿಯಲ್ಲೇ ಇರುತ್ತೆ ಅದು. ಹಾಗೆ ಅಮ್ಮ ಮನೆಗೂ ಹೋಗಿ ಬಂದೆ ನಾನು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕೆಲವೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ. ಎಸ್, ಹೀಗೆ ಸಪೋರ್ಟ್ ಮಾಡ್ತಾರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಸಿ ಯಾ.